ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಹಾಗೆ ಫೇಸ್ಬುಕ್ನಲ್ಲಿ ಮೋಸ್ಟ್ ವೈರಲ್ ಆಗುತ್ತಿರುವಂತಹ ಲೇಟೆಸ್ಟ್ ಮತ್ತು ಟ್ರೆಂಡಿಂಗ್ನಲ್ಲಿರುವಂತಹ ಒಂದು ಬೇಬಿ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ 10 ಎಳೆ ನಾನು ಸಿಲ್ಕ್ ಥ್ರೆಡನ್ನು ಈ ಥರ ಒಂದು ನಾರ್ಮಲ್ ನೀಡಲಲ್ಲಿ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. 10 ಎಳೆ ಪೋಣಿಸ್ಕೊಂಡು ಡಬಲ್ ಮಾಡಿಕೊಂಡಾಗ 20 ಎಳೆ ಬಂದಿದೆ. ಹಾಗೆ ಒಂದು ನಾರ್ಮಲ್ ನೀಡಲ್ಗೆ ನಾನು ಒಂದು 2 ಎಳೆ ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಈ ಥರ 4 ಎಳೆ ಕೂಡ ನೀವು ಪೋಣಿಸ್ಕೋಬೋದು. ಹಾಗೆ ನಾನಿಲ್ಲಿ ಈ ಥರ ಬೀಡ್ಸ್ಗಳನ್ನು ಬಳಸ್ತಾ ಇದ್ದೀನಿ. 3 mm ಇರುವಂತಹ ಚಿಕ್ಕ ಗೋಲ್ಡ್ ಕಲರ್ ರೌಂಡ್ ಬೀಡ್ಸು. ಲೀಫ್ ಬೀಡ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಈ ಡಿಸೈನನ್ನು ಮೊದಲೇ ಮಾರ್ಕ್ ಮಾಡಿ ಕೂಡ ಇಟ್ಕೋಬೋದು, ಬೇಡ ಅಂದರೆ ಬೆರಳಳತೆಯಿಂದ ಕೂಡ ನೀವು ಮಾಡ್ಕೋಬೋದು. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ಮೊದಲು ನೋಡಿ, ಫಸ್ಟ್ ಒನ್ ಈ ಥರ ಮಾರ್ಕ್ ಮಾಡಿಕೊಂಡು ಉಲ್ಟಾ ವಿ ಶೇಪಲ್ಲಿ ನಾವು ಈ ಥರ ಮಾರ್ಕನ್ನು ಮಾಡ್ಕೋಬೇಕು. ಮತ್ತು ನಾನು ಬೆರಳಿಂದ ಈ ಥರ ಡಿಸ್ಟೆನ್ಸ್ ತಗೊಂಡು ನೆಕ್ಸ್ಟ್ ಕುಚ್ಚಿಗೆ ಎಷ್ಟು ಬೇಕೋ ಅದನ್ನು ಈ ಥರ ಮತ್ತೆ ಮಾರ್ಕನ್ನು ಮಾಡ್ಕೋತೀನಿ. ಸಾರಿ, ಇದು ಸ್ವಲ್ಪ ಮಿಸ್ಟೇಕ್ ಆಯಿತು. ಈ ಥರ ಸ್ವಲ್ಪ ಹೆಚ್ಚು ಕಡಿಮೆ ಬಂದಿರುತ್ತಲ್ಲ, ಇದನ್ನು ನೀವು ನಂತರ ನೀವು ಕರೆಕ್ಟಾಗಿ ಮಾಡ್ಕೊಳ್ಳಿ. ಕರೆಕ್ಟಾಗಿ ಈ ಬಾರ್ಡರ್ ಇದೆಯಲ್ಲ ಅಷ್ಟಕ್ಕೆ ನಾನು ಮಾಡ್ಕೋತೀನಿ. ಹಾಕುವಾಗ ಯಾವ ಥರ ಹಾಕಬೇಕಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಈ ಥರ ಉಲ್ಟಾ ವಿ ಶೇಪಲ್ಲಿ ನೀವು ಮಾರ್ಕನ್ನು ಮಾಡಿ ಇಟ್ಕೊಳ್ಳಿ. ಇವಾಗ ಮೊದಲು ನೋಡಿ, ನಾನೀಗ ಯಾವ ಥರ ತೋರಿಸ್ತಿದ್ದೀನೋ ಆ ಥರ ಮಾಡ್ಕೊಳ್ಳಿ. ಕರೆಕ್ಟಾಗಿ ಈ ಪಾಯಿಂಟ್ಗೆ ಕೆಳಗಡೆಯಿಂದ ಸೂಜಿಯನ್ನು ಈ ಥರ ತರಬೇಕು. ತಂದು ಇಷ್ಟು ಬಿಟ್ಕೊಳ್ಳಿ. ನಾನೀಗ ತೋರಿಸ್ತಾ ಇದ್ದೀನಲ್ಲ ಅಷ್ಟು ಇಟ್ಕೊಂಡು ನೆಕ್ಸ್ಟ್ ಈ ಲೈನ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲೇನೆ ಕೆಳಗಡೆಯಿಂದ ಸ್ವಲ್ಪ ಕೆಳಗಡೆಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲೇನೆ ತರಬೇಕು. ಈ ಥರ ಇಟ್ಕೊಳ್ಳಿ. ಮತ್ತು ಇವಾಗ ಇಲ್ಲಿ ನೆಕ್ಸ್ಟ್ ಲೈನ್ಗೆ ತಗೋತೀನಿ. ನೆಕ್ಸ್ಟ್ ಲೈನ್ ಅಂದ್ರೇನು, ಅದೇ ಲೈನ್ಗೆ ಕೆಳಗಡೆ ಈ ಥರ ತಗೊಂಡು ಬರಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು. ಮತ್ತು ಇನ್ನೊಂದು ಸಲ ನಾನು ಇಷ್ಟಕ್ಕೆ ಎಂಡ್ ಮಾಡ್ಕೋತೀನಿ. ಈ ಸೈಡು ಬೇಕಿದ್ದರೆ ಇನ್ನೊಂದು ಸ್ಟೆಪ್ ಮಾಡ್ಕೋತೀನಿ ಅಂದರೂ ಮಾಡ್ಕೊಳ್ಳಿ. ಇವಾಗ ಈ ಸೈಡ್ ಕೂಡ ಇದೇ ಥರ ತರಬೇಕು. ಮತ್ತು ನೆಕ್ಸ್ಟ್ ಸ್ವಲ್ಪ ಕೆಳಗಡೆಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೇ ತಗೊಂಡು ಬನ್ನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಇವಾಗಂತೂ ತುಂಬ ವೈರಲ್ ಆಗ್ತಾ ಇದೆ ಈ ಡಿಸೈನು. ಇವಾಗ ಈ ಥರ ಕರೆಕ್ಟಾಗಿ ಇಟ್ಕೊಳ್ಳಿ, ಟೈಟಾಗಿ ಇಟ್ಕೋಬೇಕು. ಇವಾಗ ಈ ಶೇಪಲ್ಲಿ ಬಂದ ಮೇಲೆ ಇವಾಗ ಬ್ಯಾಕ್ ಸೈಡಿಂದ ಈ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲು ಮುಂದ್ಗಡೆ ತರಬೇಕು. ಜರಿ ಥ್ರೆಡ್ ನಮ್ಮ 2 ಬೆರಳಿನ ಮಧ್ಯದಲ್ಲಿ ಸ್ವಲ್ಪ ಹಾಗೆ ಬಿಟ್ಕೋಬೇಕು. ಸ್ಟಾರ್ಟಿಂಗಲ್ಲೇ ಒಂದು ಲಾಕ್ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡೋದ್ರಿಂದ ಕೈಯಿಂದ ಕುಚ್ಚು ಜರುಗೋದಿಲ್ಲ, ನೋಡ್ತಾ ಇರ್ಬೋದು. ಇವಾಗ ಒಂದು 3 ಸಲ ಸುತ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಬೀಡನ್ನು ಆ್ಯಡ್ ಮಾಡ್ತೀನಿ. ಈ ಬೀಡು ಕರೆಕ್ಟಾಗಿ ಮಧ್ಯದಲ್ಲಿ ಬರೋ ಥರ ನಮ್ಮ ಎಡಗೈನ ಬೆರಳಿಂದ ಟೈಟಾಗಿ ಇಟ್ಕೊಂಡು ಮತ್ತೆ ಈ ಥರ ಸುತ್ಕೋಬೇಕು. ಹಾಗೆ ಒಂದು ಸಲ ಲಾಕ್ ಕೂಡ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ತೀನಿ. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು. ಇನ್ನೊಂದು ಮಾಡಿ ತೋರಿಸ್ತೀನಿ ನಿಮಗೆ. ಕನ್ಫ್ಯೂಷನ್ ಆಗ್ತಾ ಇದ್ದರೆ ಇದೊಂದು ನೋಡ್ಕೊಂಬಿಡಿ, ಕರೆಕ್ಟಾಗಿ ಅರ್ಥ ಆಗುತ್ತೆ. ಕರೆಕ್ಟಾಗಿ ನೋಡಿ, ಈ ಪಾಯಿಂಟ್ಗೆ ಈ ಥರ ಕೆಳಗಡೆಯಿಂದ ತರ್ತೀನಿ. ಈ ಥರ ತಂದು ಒಂದಿಷ್ಟು ಉದ್ದ ಹಾಗೆ ಬಿಟ್ಕೋತೀನಿ ಇಲ್ಲಿ ನೋಡಿ, ಈ ಥರ. ಅದಾದಮೇಲೆ ನೆಕ್ಸ್ಟು ಈ ಕಡೆ ಆದರೂ ಮಾಡ್ಕೋಬೋದು, ಆ ಸೈಡಿಂದಾದರೂ ನೀವು ಮಾಡ್ಕೋಬೋದು. ಈ ಥರ ಸೂಜಿಯನ್ನು ಕೆಳಗಡೆಯಿಂದ ಈ ಥರ ತರಬೇಕು. ಇದನ್ನು ಈ ಥರ ಅಡ್ಜಸ್ಟ್ ಮಾಡಿ ಇಟ್ಕೋಬೇಕು. ಮತ್ತು ಇನ್ನೊಂದು ಸಲ ಸ್ವಲ್ಪ ಕೆಳಗಡೆಯಿಂದ ತಗೊಂಡು ಬನ್ನಿ. ಇದನ್ನು ಕೂಡ ಹಾಗೆ ಇಟ್ಕೊಳ್ಳೋಣ.
ಇನ್ನೊಂದು ಸಲ ಈ ಸೈಡು ಲಾಸ್ಟ್ ಟೈಮು ಈಗ ಮಾಡ್ಕೋತಾ ಇರೋದು. ಓಕೆ, ಈ ಥರ ಇಟ್ಕೊಳ್ಳಿ. ನೆಕ್ಸ್ಟ್ ಇವಾಗ ಈ ಸೈಡಿಂದನೂ ಸೇಮ್ ಇದೇ ಥರ ತರಬೇಕು. ಒಂದೊಂದು ಸಲ ತೊಗೊಂಡಾಗೂ ಕೂಡ ನೀವು ಕೈಯಿಂದ ಈ ಥರ ಟೈಟಾಗಿ ಇಟ್ಕೊಳ್ಳಿ, ಇಲ್ಲ ಅಂದರೆ ಆ ಕಡೆ ಈ ಕಡೆ ಥ್ರೆಡ್ ಇದಾಗ್ಬಿಡುತ್ತೆ. ತುಂಬ ಕ್ಯೂಟಾಗಿ ಕಾಣಿಸುತ್ತೆ, ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ಡಿಸೈನು. ಇವಾಗ ಎಲ್ಲವನ್ನು ಈ ಥರ ಜೋಡಿಸ್ಕೊಂಡು ಇಟ್ಕೊಂಡು ಬ್ಯಾಕ್ ಸೈಡಿಂದ ಈ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲು ಮುಂದ್ಗಡೆ ತಗೊಳ್ಳಿ. ಸ್ಟಾರ್ಟಿಂಗಲ್ಲಿ ಈ ಥರ ಒಂದು ಲಾಕ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ತೋರಿಸಿದ್ನಲ್ಲ ಆ ಥರ ಆದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ಥರ ಆದರೂ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 2 ಸಲ ಸುತ್ಕೋತೀನಿ ಇದಕ್ಕೆ. ಈ ಥರ ಸುತ್ತಿದ ಮೇಲೆ ಒಂದು ಬೀಡನ್ನು ಹಾಕ್ತೀನಿ. ಬೀಡು ಚೇಂಜ್ ಮಾಡ್ಕೋಬೋದು, ಲೀಫ್ ಬೀಡ್ ಕೂಡ ಯೂಸ್ ಮಾಡಿ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲಾಂದರೆ ಚಿಕ್ಕದಾಗಿರುವಂತಹ ಪರ್ಲನ್ನು ಬಳಸಿ ಈ ಥರ ಟೈಟಾಗಿ ಇಟ್ಕೊಂಡು ಮತ್ತೆ ಸುತ್ಕೋಬೇಕು. ಹಾಗೆ ಒಂದು ಸಲ ಲಾಕ್ ಕೂಡ ಮಾಡ್ಕೊಂಡು ಬಿಡ್ತೀನಿ. ಡೈರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಬೀಡ್ ಬಿಚ್ಕೊಳ್ಳುತ್ತೆ. ಇವಾಗ ಬ್ಯಾಕ್ ಸೈಡಿಂದ ಈ ಥರ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಬೇಕು ಸ್ವಲ್ಪ ಬಿಟ್ಟು. ಈಗ ಫಸ್ಟ್ ಒನ್ನು ಕುಚ್ಚು ಎಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ನೋ ಅಷ್ಟೇ ಉದ್ದಕ್ಕೆ ಇದನ್ನು ಕೂಡ ಮಾಡ್ಕೊತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಸೀರೆ ಪೂರ್ತಿ ಮಾಡ್ಕೊಳ್ಳಿ. ಗ್ಯಾಪು ಇಷ್ಟೇ ಬೇಕಿದ್ದರೆ ಕೂಡ ಮಾಡ್ಕೊಳ್ಳಿ, ಇನ್ನು ಹತ್ರ ಬೇಕಿದ್ದರೆ ಹತ್ರ ಮಾಡ್ಕೊಳ್ಳಿ. ಡಬಲ್ ಕಲರ್ನಲ್ಲೂ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಕಲರ್ ಚೇಂಜ್ ಮಾಡಿ ಹಾಕ್ತೀನಿ ನೆಕ್ಸ್ಟ್. ಇವಾಗ ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಒಂದು 5 ಕುಚ್ಚುಗಳನ್ನು ಮಾಡ್ಕೊಂಡಿದ್ದೀನಿ. ಎಲ್ಲ ಕುಚ್ಚುಗಳನ್ನು ಒಂದೇ ಸಮವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಈ ಡಿಸೈನ್ಗೆ ಪ್ರೈಸ್ ಬಂದು ಒಂದು 350ಇಂದ 450ವರೆಗೂ ಚಾರ್ಜ್ ಮಾಡ್ಬೋದು, ಯಾಕಂದರೆ ವರ್ಕ್ ತುಂಬ ಇರುತ್ತಲ್ಲ ಅದಕ್ಕೋಸ್ಕರ. ಇನ್ನೂ ಹತ್ರ ಬೇಕಿದ್ದರೆ ಮಾಡ್ಕೊಳ್ಳಿ, ದೂರ ಬೇಕಂದರೆ ದೂರ ಮಾಡ್ಕೊಳ್ಳಿ. ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಯಾರಿಗೆ ಹಾಕಿ ಕೊಟ್ಟರು ಬೇಡ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ತುಂಬಾ ಇಷ್ಟಪಡ್ತಾರೆ. ಡಿಸೈನ್ ಅಂತೂ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ. ಇನ್ನೊಂದೇನೆಂದರೆ ಒಂದು ಕುಚ್ಚು ನೀವು ಎಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿರ್ತೀರೋ ಸೇಮ್ ಉದ್ದಕ್ಕೆ ಸೀರೆ ಪೂರ್ತಿ ಕಟ್ ಮಾಡ್ಕೋಬೇಕಾಗತ್ತೆ. ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ. ಪಲ್ಲು ಮತ್ತು ಬಾಡಿ ಕಲರನ್ನು ಮಿಕ್ಸ್ ಮಾಡಿಕೊಂಡು ನೀವು ಡಬಲ್ ಕಲರ್ನಲ್ಲಿ ಮಾಡ್ಕೋಬೋದು, ಬೇಡ ಅಂದರೆ ಸಿಂಗಲ್ ಕಲರ್ನಲ್ಲೂ ಕೂಡ ಮಾಡ್ಕೋಬೋದು. ಚೆನ್ನಾಗೇ ಬರುತ್ತೆ ಡಿಸೈನ್ ಅಂತೂ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.